ಸ್ನೇಹಿತರೆ ನಮಸ್ಕಾರ. ಈ ಮಾಯ ಎಂಟರ್ಟೈನ್ಮೆಂಟ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗಬ್ರೀಶ್ ಅಕ್ಕಿ. ಇವತ್ತು ನಾನು ಒಂದು ವೆಬ್ ಸೀರೀಸ್ ಬಗ್ಗೆ ಮಾತಾಡೋಕ್ಕೆ ನಿಮ್ಮ ಎದುರುಗಡೆ ಕೂತ್ಕೊಂಡಿದ್ದೀನಿ. ಇತ್ತೀಚೆಗೆ ಟೈಮ್ ಕಡಿಮೆ ಸಿಗ್ತದೆ, ಆದರೂ ಕೂಡ ಈ ಸೀರೀಸನ್ನು ನಾನು ನೋಡಿದೆ. ಅದರ ಹೆಸರು ಪ್ರೀತಮ್ ಅಂಡ್ ಪೆಡ್ರೋ ಅಂತ. ರಾಜ್ಕುಮಾರ್ ಹಿರಾನಿ ಅವರ ಪ್ರೊಡಕ್ಷನ್ ಇದು. ನಾನು ರಾಜ್ಕುಮಾರ್ ಹಿರಾನಿ ಅವರ ನಿರ್ದೇಶನದ್ದು ಅಂತ ಅಂದ್ಕೊಂಡು ನೋಡೋಕ್ಕೆ ಶುರು ಮಾಡಿದೆ. ಆಮೇಲೆ ನೋಡಿದರೆ ಅವ್ರು ನಿರ್ದೇಶನ ಮಾಡಿಲ್ಲ, ಕೇವಲ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವಿನಾಶ್ ಅರುಣ್ ಅನ್ನೋ ಒಬ್ಬ ನಿರ್ದೇಶಕ ಇದು ನಿರ್ದೇಶನ ಮಾಡಿದ್ದಾರೆ. ಈ ವೆಬ್ ಸೀರೀಸ್ನ ಒಂದು ವಿಶೇಷತೆ ಏನಂತಂದರೆ, ಈ ಒಂದು ಸೀರೀಸಲ್ಲಿ ರಾಜ್ಕುಮಾರ್ ಹಿರಾನಿ ಅವರ ಮಗ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರ ಹೆಸರು ವೀರ್ ಹಿರಾನಿ ಅಂತ. ಜೊತೆ ಕಾಣಿಸ್ಕೊಂಡಿದ್ದಾರೆ ಅರ್ಷದ್ ವಾರ್ಸಿ. ತುಂಬ ಜನ ಇದ್ದಾರೆ ಹೊರತಾಗಿ. ಏನು ಕಥೆ ಅಂತ ನೋಡಿದರೆ, ಅರ್ಷದ್ ವಾರ್ಸಿ ಒಂದು ಟಫ್ ಕಾಪ್ ಆಗಿರ್ತಾರೆ, ಕ್ರೈಮ್ ಬ್ರಾಂಚ್ನಲ್ಲಿರ್ತಾರೆ. ಆದರೆ ಯಾವುದೋ ಕೆಲವೊಂದು ಕಾರಣದಿಂದ ಅವ್ರನ್ನ ಸೈಬರ್ ಪೊಲೀಸ್ ಸ್ಟೇಷನ್ಗೆ ವರ್ಗಾವಣೆ ಮಾಡಲಾಗುತ್ತೆ. ಅವ್ರಿಗೆ ಮೇಲ್ ಹೇಗೆ ಮಾಡಬೇಕು ಅನ್ನೋದುಗಳು ಗೊತ್ತಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಪ್ರೀತಮ್ನ ಪರಿಚಯ ಆಗುತ್ತೆ. ಪ್ರೀತಮ್ಗೆ ಆ ವಿಚಾರಗಳು ತುಂಬ ಗೊತ್ತು. ಪ್ರೀತಮ್ಗೆ ಒಬ್ಬರ ತಾತ ಇದ್ದಾರೆ, ಆ ತಾತನ ಟೇಪ್ ರೆಕಾರ್ಡರ್ ಕಳೆದಿರುತ್ತೆ ಅಂತ ಹೇಳಿ ಅವ್ರು ಪೊಲೀಸ್ ಸ್ಟೇಷನ್ಗೆ ಬಂದಾಗ ಇವರಿಬ್ಬರ ಮುಲಾಖಾತಾಗಿ ಅವರಿಬ್ಬರು ಫ್ರೆಂಡ್ಸ್ ಆಗ್ತಾರೆ. ಅದೇ ಸಂದರ್ಭದಲ್ಲಿ ಗೋವಾದಲ್ಲಿ ಈ ಕಥೆ ನಡೆಯೋದ್ರಿಂದ ಗೋವಾದ ಮಿನಿಸ್ಟರ್ ಒಬ್ಬರ ಮಗನ ಅಪಹರಣ ಆಗುತ್ತೆ. ಆ ಅಪಹರಣಕಾರನ ಹುಡುಕ್ತಾ ಏನಾಗುತ್ತೆ ಅನ್ನೋದು ಈ ಒಂದು ವೆಬ್ ಸೀರೀಸ್ನ ಕಥೆ. ಹೇಗಿದೆ ಅಂತ ನೀವು ಕೇಳಿದರೆ, ಮೊದಲನೇ ಉತ್ತರ ಚೆನ್ನಾಗಿದೆ. ಅಂದರೆ ಒಂದ್ಸಲ ನೋಡುವಂಥ ಒಂದು ಕಥಾನಕ. ಅರ್ಷದ್ ವಾರ್ಸಿ ಇರ್ಬೋದು, ಅಥವಾ ವೀರ್ ಇರ್ಬೋದು, ಅಥವಾ ಎಲ್ಲ ಬೇರೆಯವರು ಇರ್ಬೋದು, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ವಿಕ್ರಾಂತ್ ಮೆಸ್ಸಿ ಕೂಡ ಒಂದು ವಿಲನ್ ರೋಲ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಜಲ್ದಿ ಮಿಲ್ತೆ ಹೈ ಏಕ್ ಛೋಟೆ ಸೆ ಬ್ರೇಕ್ ಕೆ ಬಾದ್. ಈ ಒಂದು ಅಪಹರಣಕಾರನ ಹುಡುಕ್ತಾ ಏನೆಲ್ಲ ಗೊತ್ತಾಗುತ್ತೆ ಅಂದರೆ, ಅರ್ಷದ್ ವಾರ್ಸಿಯ ಲೈಫ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಈ ವೀರ್ ಹಿರಾನಿ ಏನು ಅಂದರೆ ಪಾತ್ರ ಏನು ಮಾಡಿದ್ದಾರೆ, ಪ್ರೀತಮ್ ಪಾರ್ಕರ್ ಪಾತ್ರ, ಆ ಪಾತ್ರದ ಹಿಂದಿನ ಕಥೆಗಳು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಸೊ ಆತ ಯೌವನದಲ್ಲಿ ಮಾಡಿದಂಥ ಮಿಸ್ಟೇಕ್ಗಳು, ಈ ವ್ಯಕ್ತಿ ಅರ್ಷದ್ ವಾರ್ಸಿ ಮದುವೆ ಆದಮೇಲೆ ಮಾಡಿದಂಥ ಮಿಸ್ಟೇಕ್ಗಳು, ಮತ್ತು ಇದಕ್ಕಿಂತ ಮುಖ್ಯವಾಗಿ ಈ ಒಂದು ವೆಬ್ ಸೀರೀಸ್ನಲ್ಲಿರುವಂಥ ಅತ್ಯಂತ ಮುಖ್ಯವಾದ ವಿಚಾರ ಏನಂದರೆ ಸೈಬರ್ ಕ್ರೈಮ್. ನಮ್ಮೆಲ್ಲರಿಗೂ ಕೂಡ ಒಂದು ಹಂತಕ್ಕೆ ಗೊತ್ತು ಸೈಬರ್ ಕ್ರೈಮ್ ಅಂದರೆ ಹೇಗೆ ಅಂತ. ಆದರೆ ಮಕ್ಕಳನ್ನ ಹೇಗೆ ಟಾರ್ಗೆಟ್ ಮಾಡುತ್ತೆ, ಅದು ಮಕ್ಕಳನ್ನ ಹೇಗೆ ದಾಳವಾಗಿ ಬಳಸ್ಕೊಳ್ಳುತ್ತೆ ಅನ್ನೋದು ಈ ಒಂದು ವೆಬ್ ಸೀರೀಸಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಒಟ್ಟಾರೆ ಒಂದು ಇಂಟ್ರೆಸ್ಟಿಂಗ್ ರೀತಿಯಲ್ಲಿ ಕಥೆ ಹೇಳ್ಕೊಂಡೋಗಿ ತುಂಬ ಬೇಗನೆ ಮುಗಿಸ್ತಾರೆ. ತುಂಬ ಎಳೆಯೋ ಪ್ರಯತ್ನವನ್ನು ಮಾಡಿಲ್ಲ. ಕಥೆ, ಚಿತ್ರಕಥೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದು ಓವರ್ ಆ್ಯಕ್ಟಿಂಗ್ ಅನಿಸುತ್ತೆ. ಉದಾಹರಣೆಗೆ ಮಿನಿಸ್ಟರ್ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅನಿಸುತ್ತೆ. ಮಿನಿಸ್ಟರ್ PS ಏನು ರೋಲ್ ಮಾಡಿದ್ದಾರೆ ಆ ವ್ಯಕ್ತಿದು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅನಿಸುತ್ತೆ. ಅದು ಬಿಟ್ಟರೆ ಇಡೀ ಕಥೆನಲ್ಲಿ ಎಲ್ಲೂ ಕೂಡ ಬೋರ್ ಆಗದಿರೋ ಹಾಗೆ ಎಂಟರ್ಟೈನಿಂಗ್ ಆಗಿ ಕಥೆಯನ್ನು ಹೇಳ್ಕೊಂಡು ಹೋಗಲಾಗಿದೆ. ಸೊ ನಿಮಗೆ ಟೈಮ್ ಇದ್ದರೆ ಖಂಡಿತ ಈ ಒಂದು ವೆಬ್ ಸೀರೀಸನ್ನು ನೋಡ್ಬೋದು. ನೀವು ನೋಡಿದರೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ, ನೋಡಿಲ್ಲ ಅಂದರೆ ನೋಡಿದ ಮೇಲೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನೋಡ್ತಾರೆ ಈ ಮಾಯೆ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.